ಕನ್ನಡಿಗರು ಉತ್ತರ ಕೊಟ್ಟಿದ್ದಾರೆ. ಬಾಗಲಕೋಟೆ ಜನ ಸ್ಪಷ್ಟ ಉತ್ತರ ಕೊಟ್ಟಿದ್ದಾರೆ. ಅದೇ ಕಾಲಕ್ಕೆ ದಾವಣಗೆರೆಯೂ ಸ್ಪಷ್ಟ ಆಗಿ ಹೋಗಿಬಿಡ್ತಿತ್ತು, ಏನೋ ತಪ್ಪಾಗ್ಯದಲ್ಲ, ಇಷ್ಟೊಳಗೆ ಸ್ಪಷ್ಟ ಆಗಿತ್ತು. ಒಮ್ಮೆ ಸಮರ್ಥ ಹೆಚ್ಚಿಗೆ ಆಗ್ತಾಯಿದ್ದಾರೆ, ಒಮ್ಮೆ ಮತ್ತು ಬಿ ಜೆ ಪಿಗರು ಅವರು ಏನೋ ಶ್ರೀನಿವಾಸ ಕರಿದಾಸಪ್ಪನವರು ಅವರು ಹೆಚ್ಚಾಗ್ತಾ ಇದ್ದಾರೆ. ಅಂದರೆ ನಾನು ಹೇಳುವ ಉದ್ದೇಶ ಇಷ್ಟೇ ಇಲ್ಲೇ ಒಮ್ಮೆ ಏರು ಆಗೋದು ಕಾರಣ ಅಲ್ಲೇ ಕಾಂಗ್ರೆಸ್ ಇಟ್ಟಂಥ ತಪ್ಪು ಹೆಜ್ಜೆ. ಡೈರೆಕ್ಟಾಗಿ ನಿಜವಾಗಿಯೂ ಅಲ್ಲೇ ಮುಸ್ಲಿಮ್ ಯಾರಾದರೂ ಲೀಡರ್ ಕೊಟ್ಟಿದ್ರೆ ಸುಲಭವಾಗಿ ಗೆಲ್ತಿದ್ರು ಏನು. ಆದರೆ ಈ ಸೋಲಿಗೆ ಅಥವಾ ಗೆಲುವಿಗೆ ಎರಡಕ್ಕೂ ಕಾರಣ ಈ ಅಲ್ಲಿಯ ತಪ್ಪು ಹೆಜ್ಜೆ ಅಂತ ನಾವು ಇಷ್ಟು ಹೇಳಬೇಕಾಗಿದೆ. ಇವತ್ತೇನೋ ಸಮರ್ಥಲ್ಲಿ ಒಂದು ವೇಳೆ ಗೆದ್ದರೂ ಸಹ ಸ್ವಲ್ಪ ಅಂತರದಿಂದ ಗೆಲ್ಬೋದು ಅನ್ನೋಂಥ ಮಾತುಗಳು ಕೇಳಿ ಬರ್ತಾಯಿತ್ತು. ನೋಡ್ರು ಇವತ್ತಿನ ಸಾಯಂಕಾಲವರೆಗೆ ಅದ್ರ ಉತ್ತರ ಬರ್ಬೋದು ಏನಂತೇಳಿ. ಆದರೆ ಈಗಿನ ಮಟ್ಟಿಗೆ ಹೇಳೋದಪ್ಪ ಅಂದ್ರೆ ಬಾಗಲಕೋಟೆ ಜನ ಮಾತ್ರ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಒಂದು ವೇಳೆ ಅಲ್ಲೂ ಸಹಿತ ದಕ್ಷಿಣ ದಾವಣಗೆರೆಯಲ್ಲಿ ಈ ಹಿಂದೆ ಶಾಮೂರು ಶಿವಶಂಕರಪ್ಪನವರು ಹೇಳಿದ್ದರು, ಸುಳ್ಳೇನಲ್ಲದು, ಭಾಳ ಸತ್ಯ ಮಾತಾಡಿದರು. ನಾವು ಮುಂದಿನ ಸಲ ಈ ನಮ್ಮ ಅಲ್ಪಸಂಖ್ಯಾತರಿಗೆ ಅಂದರೆ ಮುಸ್ಲಿಮ್ರಿಗೆ ಇಲ್ಲಿ ಟಿಕೆಟ್ ಕೊಡಬೇಕು ಅನ್ನೋದು ಮಾತನ್ನು ಅರ್ಥ ಮಾಡ್ಕೊಂಡು ಕೊಟ್ಟಿದ್ದರು. ಯಾಕಂದ್ರೆ ಆ ಮುಸಲ್ಮಾನರು ಯಾರು ಕೈ ಹಿಡಿತಾರೆ ಅಲ್ಲೇ ಅವ್ರು ಗೆಲ್ಲಕ್ಕೆ ಸಾಧ್ಯತೆ ಅನ್ನೋದು ಸತ್ಯ ಅವ್ರಿಗೆ ಗೊತ್ತಾಗಿತ್ತು. ಅದೇನೋ ಶಾಮೂರು ಶಿವಶಂಕರಪ್ಪನವರ ಮನೆತನದ ಮೇಲೆ ಗೌರವ, ಅವರೇನೋ ಮುಸ್ಲಿಮರ ಬಗ್ಗೆ ಒಳ್ಳೆಯ ಒಂದು ಮನಸ್ಸಿಟ್ಟುಕೊಂಡವರು ಇದ್ದರು ಅಂತ ತಿಳ್ಕೊಂಡು ಆ ಜನ ಅವರಿಗೆ ಒಮ್ಮತದಿಂದ ಓಟ್ ಹಾಕ್ತಾಯಿದ್ರು. ಬಟ್ ಈ ಸಲ ಏನಾಗಿಬಿಟ್ಟಿದಪ್ಪ ಅಂದ್ರೆ ನಮ್ಮ ಮಲ್ಲಿಕಾರ್ಜುನ ಅವರು ಸಮರ್ಥ ಅವರ ತಂದೆ ಶಾಮೂರು ಶಿವಶಂಕರಪ್ಪನ ಮಗ ಒಂದಿಷ್ಟು ಯಾಕೋ ಹಠ ಮಾಡಿ ಒಂದಿಷ್ಟು ತೊಂದರೆ ಅನುಭವಿಸಿರೋ ಏನೋ. ಗೆಲ್ಬೋದು ಇಲ್ಲಂತಲ್ಲ, ಸೋಲ್ತಾರಂತೂ ಅಲ್ಲ, ಗೆಲ್ತಾರಂತಲ್ಲ, ಇನ್ನೂ ರಿಸಲ್ಟ್ ಪೂರ್ತಿ ಬರ್ತಾಯಿಲ್ಲ. ಬಟ್ ಬಾಗಲಕೋಟೆಯಲ್ಲಿ ಮಾತ್ರ ಸ್ಪಷ್ಟ ಜನಾದೇಶ ಏನು ಸಿಕ್ತಪ್ಪ ಅಂತಂದ್ರೆ ಗ್ಯಾರಂಟಿಗಳನ್ನು ತಂದಿದ್ದು ಹಾನಿಗಾಗಿ ಅಲ್ಲ, ನಮಗೂ ಉಪಯೋಗ ಮಾಡಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ದುಡ್ಡು ನಮಗೆ ಉಪಯೋಗ ಮಾಡ್ಕೊಂಡು ಮಾಡಿದ್ದಾರೆ, ಮತ್ತೆ ಉಪಯೋಗ ಮಾಡಿದ್ದಾರೆ. ಅವರು ಸುಮ್ಮನೆ ರೋಡ್ ಮಾಡ್ತಾನೋ ಮತ್ತೇನೋ ಮಾಡ್ತಾರೆ 40% ಹುಡುಗಿದ್ರು ಡೈರೆಕ್ಟ್ ನಮ್ಮ ಅಕೌಂಟ್ ರೊಕ್ಕ ಹಾಕ್ತಾ ಇದ್ದಾರೆ. ಇದು ಒಳ್ಳೆಯ ಡೆವಲಪ್ಮೆಂಟ್ ಅನ್ನೋ ಸಂದೇಶವನ್ನು ಸಹಿತ ಈ ಮೂಲಕ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಏನು ದಾವಣಗೆರೆಯಲ್ಲಿ ಬಂದಂಥ ನಮ್ಮ ಬಾಗಲಕೋಟೆಯಲ್ಲಿ ಬಂದಂಥ ರಿಸಲ್ಟ ಜೊತೆಗೆ ದಾವಣಗೆರೆಯಲ್ಲೂ ಒಂದು ವೇಳೆ ಕಾಂಗ್ರೆಸ್ ಗೆದ್ದು